ಎಲ್ರಿಗೂ ನಮಸ್ಕಾರ. ಮನೋನಂದನ ಕಾರ್ಯಾಗಾರದ ಮತ್ತೊಂದು ಹೆಜ್ಜೆ ಧ್ಯಾನ ಶಿಬಿರಗಳು. ನಾವು ವಾಟ್ಸಾಪ್ನ ಮೂಲಕವೇ ಧ್ಯಾನ ಶಿಬಿರಗಳನ್ನು ಆಯೋಜಿಸ್ತಾ ಇದ್ದೀವಿ. 30 ದಿನಗಳ ಕಾಲ ನಡೆಯುವಂತಹ ಈ ಧ್ಯಾನ ಶಿಬಿರದಲ್ಲಿ ಮೊದಲ 11 ದಿನಗಳ ಕಾಲ ನಾವು ನಿಮಗೆ ಧ್ಯಾನದ ವಿವಿಧ ರೂಪಗಳನ್ನು ಪರಿಚಯಿಸ್ತಾ ಸಾಕ್ತೀವಿ. ಅದರ ಬೇಸಿಕ್ಸ್, ಅದರ ಮೂಲಭೂತ ವಿಚಾರಗಳನ್ನು ನೀವು ತಿಳ್ಕೊಂಡ ನಂತರ 12ನೇ ತಾರೀಕಿನಿಂದ ಪ್ರತಿದಿನ ಒಂದೊಂದು ಧ್ಯಾನದ ವಿಧಾನಗಳನ್ನು ಆಚರಿಸ್ತಾ 21 ದಿನಗಳ ಕಾಲ ನೀವು ಧ್ಯಾನವನ್ನು ಮಾಡ್ತೀರಾ. ನಾವು ಯಾವುದನ್ನೇ ಆಗಲಿ 21 ದಿನಗಳ ಕಾಲ ಮಾಡ್ತು ಅಂತಂದರೆ ಅದು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ, ಅಭ್ಯಾಸವಾಗಿ ಪರಿವರ್ತನೆ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಆ ಒಂದು ಕಾರಣದಿಂದಾಗಿ ನಾವು ನಮ್ಮ ಧ್ಯಾನ ಶಿಬಿರದಲ್ಲಿ ಏನು ಮಾಡ್ತೀವಿ ಅಂದರೆ ಪ್ರತಿದಿನ ಆಡಿಯೋ ಮೂಲಕ, ಅಂದರೆ ರೆಕಾರ್ಡೆಡ್ ಸೆಷನ್ಸ್, ಇದು ಆಡಿಯೋ ಮೂಲಕ, ವಿಡಿಯೋ ಮೂಲಕ ನಿಮ್ಮನ್ನು ತಲುಪ್ತೀವಿ. ಪ್ರತಿದಿನ ಒಂದೊಂದು ಧ್ಯಾನ ವಿಧಾನವನ್ನು ಕಲಿತೀರಾ. ಎಲ್ಲ ಧ್ಯಾನ ವಿಧಾನಗಳ ಅಗತ್ಯ ಇದೆಯಾ ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿರುತ್ತೆ. ನಿಮಗೆ ಯಾವ ಧ್ಯಾನ ಅತ್ಯಂತ ಸೂಕ್ತ ಅನಿಸುತ್ತೋ ಅದನ್ನು ನೀವು ಅನುಸರಿಸ್ತಾ ಸಾಗಬಹುದು. ಆದರೆ ವಿಷಯಗಳ ಪರಿಚಯ ಇದ್ದಾಗ ಆಯ್ಕೆಯ ಸ್ವಾತಂತ್ರ್ಯ ನಿಮಗೆ ಇದ್ದೇ ಇರುತ್ತೆ. ಹಾಗಾಗಿ ಯಾವ ಧ್ಯಾನ ನಿಮಗೆ ಹೆಚ್ಚು ಅನುಕೂಲ ಅನಿಸುತ್ತೋ ಆ ಧ್ಯಾನವನ್ನು ನೀವು ಅನುಸರಿಸ್ಬೋದು. ಬರೀ ಧ್ಯಾನ ಮಾತ್ರ ಕಲಿತೀವ, ಧ್ಯಾನದ ತರಾವರಿ ವಿಧಾನಗಳನ್ನು ಕಲಿತಿದ್ದಾಯಿತು. ಇನ್ನೇನಿದೆ ಈ ಶಿಬಿರದಲ್ಲಿ ಅಂದರೆ ಮುದ್ರಾ ಯೋಗಗಳ ಮಹತ್ವವನ್ನು ಕೂಡ ನಾವು ತಿಳ್ಕೊಳ್ತಾ ಸಾಕ್ತೀವಿ. ನಮ್ಮ ಆರೋಗ್ಯ ವರ್ಧನೆಗೆ ಈ ಮುದ್ರಾ ಯೋಗಗಳು ಬಹಳ ಬಹಳ ಅನುಕೂಲವನ್ನು ಮಾಡಿಕೊಡತ್ತೆ. ಹಾಗಾಗಿ ಧ್ಯಾನದ ಜೊತೆಗೆ ಮುದ್ರಾ ಯೋಗವು ಸೇರಿದಾಗ ಡಬಲ್ ಬೆನಿಫಿಟ್ ಅಂತ ಹೇಳ್ತೀವಲ್ವ, ಹಾಗೆ ಆ ಒಂದು ಉಪಯೋಗ ಏನಿದೆ ಅದು ದ್ವಿಗುಣ ಆಯಿತು ನಿಮಗೆ. ಮುದ್ರಾಯೋಗಗಳಲ್ಲೂ ಕೂಡ ಹಲವಾರು ಮೂಲಭೂತ ವಿಚಾರಗಳನ್ನು, ಬೇಸಿಕ್ಸ್ ಅಂತ ಹೇಳ್ತೀವಲ್ವ, ಮೂಲಭೂತ ವಿಚಾರಗಳನ್ನು, ಮೂಲಭೂತ ಮುದ್ರೆಗಳನ್ನು, ಎಲ್ಲರೂ ಅನುಸರಿಸಬಹುದಾದಂತಹ ಮುದ್ರೆಗಳನ್ನು ತಿಳಿಸ್ಕೊಡ್ಲಾಗತ್ತೆ. ಅದನ್ನು ಕಲಿತ ನಂತರ ಅದರಲ್ಲಿ ನಿಮಗೆ ಯಾವುದು ಉಪಯುಕ್ತ ಅದನ್ನು ಅನುಸರಿಸ್ತಾ ಸಾಗಬಹುದು. ಕೆಲವೊಮ್ಮೆ ಕೆಲವು ಮುದ್ರೆಗಳ ಅಗತ್ಯ ಬೀಳುತ್ತೆ. ಆ ಸಮಯದಲ್ಲಿ ಯಾವ ಮುದ್ರೆ ಯಾವುದಕ್ಕೆ ಉಪಯುಕ್ತ ಅಂತ ತಿಳ್ಕೊಂಡಿದ್ದಾಗ, ನಿಮಗೆ ಅದರ ಪರಿಚಯ ಇದ್ದಾಗ ಅದನ್ನು ಅನುಸರಿಸೋದಕ್ಕೆ ಸಾಧ್ಯ ಆಗುತ್ತೆ. ಬರೀ ಧ್ಯಾನದ ವಿವಿಧ ವಿಧಾನಗಳು ಮತ್ತು ಮುದ್ರಾಯೋಗ ಅಷ್ಟೇನಾ? ಇಲ್ಲ, ಅದರ ಜೊತೆಗೆ ಇನ್ನೇನು ಉಪಯೋಗ? ಪ್ರಾಣಾಯಾಮ ಅಂತ ಹೇಳ್ತೀವಿ. ವಿವಿಧ ರೀತಿಯ ಪ್ರಾಣಾಯಾಮಗಳನ್ನು ಕೂಡ ನಾವು ಅನುಸರಿಸ್ತಾ ನಮ್ಮ ಬ್ರೀದಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಲ್ವ, ನಮ್ಮೆಲ್ಲ ಸಮಸ್ಯೆಗಳಿಗೆ ಮುಖ್ಯವಾದಂತಹ ಕಾರಣ ಅದು ದೈಹಿಕವಾಗಿರಲಿ, ಮಾನಸಿಕವಾಗಿರಲಿ, ಅದಕ್ಕೆ ಬೇಕಾದಂತಹ ಕ್ಲೆನ್ಸಿಂಗ್ ಮೆಥಡ್ ಅಂತ ಏನಿದೆ ಅದು ಈ ಧ್ಯಾನದಿಂದ ಮತ್ತು ಉಸಿರಾಟದ ನಿಯಂತ್ರಣದಿಂದ ಸಾಧ್ಯ ಆಗುತ್ತೆ. ಯಾವಾಗ ನಾವು ಒಂದು ಸತ್ಸಂಗದಲ್ಲಿ ಇರ್ತೀವೋ ಆಗ ಎಲ್ಲರೂ ಒಂದೇ ದಿಕ್ಕಿನಲ್ಲಿ ಮುಂದುವರಿತಾ ಸಾಕ್ತೀವಿ. ಒಂದೇ ವಿಚಾರವನ್ನು ಹಿಡಿದು ನಾವು ಅದರ ಬಗ್ಗೆ ವಿಚಾರವನ್ನು ಮಾಡ್ತಾ ಸಾಕ್ತೀವಿ. ಆಗ ಇನ್ನೂ ಹೆಚ್ಚು ಪುಷ್ಟೀಕರಣ ನಮಗೆ ಸಿಗತ್ತೆ. ಇದು ಒಂದು ಸುವರ್ಣಾವಕಾಶ. ನೀವು ಆದಷ್ಟು ಬೇಗ ನಮ್ಮ ಮನೋನಂದನ ಕಾರ್ಯಾಗಾರಕ್ಕೆ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ವಾಟ್ಸಪ್ ಲಿಂಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಬರಬಹುದು. ಒಂದು ಸಲ ನಮ್ಮ ಸಮುದಾಯಕ್ಕೆ ಸೇರಿದ್ರೆ ಬರೀ ನೀವು ಇದೊಂದು ವಿಚಾರ ಅಂತಲೇ ಅಲ್ಲ, ಸಾಕಷ್ಟು ವಿಷಯಗಳ ಬಗ್ಗೆ ನಮ್ಮ ಸಮುದಾಯದಲ್ಲಿ ನಿಮಗೆ ಮಾಹಿತಿಗಳು ಲಭ್ಯ ಆಗ್ತಾ ಇರುತ್ತೆ. ಜೊತೆಗೆ ಮನೋನಂದನ ಕಾರ್ಯಾಗಾರ ನಡೆಸುವಂಥ ವಿವಿಧ ರೀತಿಯ ತರಬೇತಿಗಳ ಬಗ್ಗೆ ಕೂಡ ನಿಮಗೆ ಮಾಹಿತಿ ಲಭ್ಯ ಆಗುತ್ತೆ. ಅನೇಕ ಉಚಿತ ಸೇವೆಗಳನ್ನು ನಮ್ಮ ಸಮರ್ಪಣಾ ಅಕಾಡೆಮಿ ಹಾಗೂ ಸಮರ್ಪಣಾ ಮಹಿಳಾ ವೇದಿಕೆ ನಡೆಸ್ಕೊಳ್ತಾ ಬಂದಿದೆ. ಅವುಗಳ ಪ್ರಯೋಜನವನ್ನು ಸಹ ನೀವು ಪಡಿಬಹುದು. ಇವೆಲ್ಲವನ್ನು ನಾನು ನಿಮಗೆ ಮುಂದಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ತೀನಿ. ನೀವು ಈಗ ಮೊಟ್ಟ ಮೊದಲ ಹೆಜ್ಜೆಯಾಗಿ ಧ್ಯಾನ ಶಿಬಿರಕ್ಕೆ ಸೇರಿಕೊಳ್ಳಿ. ಅದರ ಬಗ್ಗೆ ಮಾಹಿತಿಯನ್ನು ಪಡಿಬೇಕು ಅನ್ನೋ ಹಾಗಿದ್ರೆ ನಾವು ನೀಡಿದಂತಹ ಸಂಖ್ಯೆಗೆ ಕರೆಯನ್ನು ಮಾಡ್ಬೋದು. ಶುಲ್ಕದ ಬಗ್ಗೆ ಇರ್ಬೋದು, ಅವಧಿಯ ಬಗ್ಗೆ ಇರ್ಬೋದು, ವಿಧಾನದ ಬಗ್ಗೆ ಇರ್ಬೋದು, ಯಾವುದೇ ರೀತಿಯ ಅನುಮಾನ ಇದ್ದರೂ ನಮ್ಮನ್ನು ದೂರವಾಣಿಯ ಮೂಲಕ ನೀವು ಸಂಪರ್ಕಿಸ್ಬೋದು. ಎಲ್ರಿಗೂ ಶುಭವಾಗಲಿ. ಧನ್ಯವಾದ.